ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಣು ಅಂದರೆ ಒಂದು ರೀತಿಯಲ್ಲಿ ಅವಳಿಗೆ ತಾಳ್ಮೆ ಇದೆ ಬಹಳ. 12 ಜನ ಹೆಣ್ಮಕ್ಳಿಗೆ ನಾನು ರಕ್ಷಣೆ ಕೊಟ್ಟಂಗಾಯಿತು. ನಾನು ವುಮೆನ್ಸ್ ಡೇ ಅಂತಂದರೆ ಬರೀ ಒಂದು ದಿವಸಕ್ಕೆ ಸೀಮಿತ ಆಗಿಲ್ಲ, ಮಾರ್ಚ್ 8ಕ್ಕೆ ಸೀಮಿತ ಅಲ್ಲ. ಎಲ್ಲ ಕೆಲಸಗಳು ಶುರುವಾಗದೆ ಮಹಿಳೆಯಿಂದ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಸಂಪೂರ್ಣ ನ್ಯೂಸ್ ಕಡೆಯಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ನಮ್ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರನ್ನ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ತೀರಾ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಅಪ್ಪು ಸರ್ ಹೇಳಿದ್ದೇನೋ ತಪ್ಪೇನಲ್ಲ. ಸೊ ಇವತ್ತು ನಮ್ ಜೊತೆ ನಾಗಮಣಿ ಎಂ ಸಾಮಾಜಿಕ ಕಾರ್ಯಕರ್ತ ಇದ್ದಾರೆ. ಎಸ್, ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ವುಮೆನ್ಸ್ ಡೇ ಅವ್ರು ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ರು, ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವರೆಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಎಸ್, ಅವ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಸ್, ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಈ ವುಮೆನ್ಸ್ ಡೇ ಇವತ್ತು ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ, ಹೇಗೆ ತಗೊಂತೀರಾ ವುಮೆನ್ಸ್ ಡೇ ಅಂದ ತಕ್ಷಣ ನೀವು? ನಾನು ವುಮೆನ್ಸ್ ಡೇ ಅಂತಂದ್ರೆ ಬರೀ ಒಂದು ದಿವಸಕ್ಕೆ ಸೀಮಿತ ಆಗಿಲ್ಲ, ಮಾರ್ಚ್ 8ಕ್ಕೆ ಸೀಮಿತ ಅಲ್ಲ. ಒಂದು ದಿನದ 365 ದಿನಗಳು ಸಹ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ಹೇಳಲೇಬೇಕು. ಯಾಕಂದ್ರೆ ಎಲ್ಲಾ ಕೆಲಸಗಳು ಶುರುವಾಗದೆ ಮಹಿಳೆಯಿಂದ. ಸೊ ಹಂಗಾಗಿ ಇದು ಒಂದು ವಿಶೇಷವಾಗಿ ಅಂತಂದ್ರೆ ಸಂಭ್ರಮದಿಂದ ಆಚರಣೆ ಮಾಡ್ಲಿಕ್ಕೆ ಒಂದು ದಿನ, ಆದ್ರೆ ಪ್ರತಿನಿತ್ಯದ ಕೆಲಸಕ್ಕೆ ಮಹಿಳೆಯಿಂದನೇ ಶುರುವಾಗುತ್ತೆ ಪ್ರತಿ ಮನೆಯಲ್ಲಿ. ಅದು ವಿಶೇಷ ಅನ್ನೋದಕ್ಕಿಂತ ಪ್ರತಿ ದಿನ ಮಹಿಳೆಯಿಂದನೇ ಶುರುವಾಗೋದ್ರಿಂದ ಅದೊಂಥರ ನಮ್ಗೆ ಮಹಿಳೆಯಾಗಿ ಹುಟ್ಟಿರೋದು ಒಂಥರ ಗಾಡ್ ಗಿಫ್ಟ್. ಓಕೆ ಮೇಡಮ್, ಅಪ್ಪು ಸರ್ ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ್ದಾರೆ. ಹೌದು, ಈ ಒಂದು ಸ್ಟ್ರಾಂಗ್ ಗುರು ಹೆಣ್ಮಕ್ಳೇ ಅನ್ನೋದಕ್ಕೆ ನೀವೇನ್ ಹೇಳ್ತೀರಾ? ಈ ಲೈನ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಆ ಲೈನ್ ಮಾತ್ರ ನಂಗೆ ಬಹಳ ಖುಷಿ ಅನ್ಸುತ್ತೆ. ಸೊ ಯಾವ ಜೋಶಲ್ಲಿ ಅಪ್ಪು ಸರ್ ಹೇಳಿದ್ರು ನನಗ್ ಗೊತ್ತಿಲ್ಲ. ಈಗ RCB ಮತ್ತೆ ಇವೆಲ್ಲ ನಡುತ್ತಲ್ಲ, ಎಲ್ಲಾ ಇವೆಂಟ್ಸ್ ಅಲ್ಲಿ ನೀವು ನೋಡಿ, ಮಹಿಳೆಯರು ಯಾವತ್ತಾದ್ರೂ ಒಂದು ಏನಾದ್ರೂ ಒಂದು ಉತ್ಸಾಹದಿಂದ ಯಾವ್ದಾದ್ರು ಒಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಶುರುವಾಗದೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಶುರುವಾಗ್ಬಿಡುತ್ತೆ. ಅದು ಅಪ್ಪು ಸಾರು ಹೇಳಿರೋದು ಎಷ್ಟು 100% ಗ್ಯಾರಂಟಿ ಇದೆ ಅದು. ಯಾಕಂದ್ರೆ RCB ಆಗಿರ್ಬೋದು, ಮತ್ತೆ ಯಾವ್ದಾದ್ರು ಒಂದು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರ ಬಗ್ಗೆ ನಾವು ಹೇಳಿದಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಮ್ ಡೈಲಾಗ್ ಬರೋದೇ ಅದು ಫಸ್ಟ್. ಅದು ನಿಜವಾಗ್ಲೂ ಅದು 100% ಸತ್ಯವಾಗಿದೆ. ಓಕೆ ಮ್ಯಾಮ್, ವರ್ಷದಲ್ಲಿ ಒಂದ್ಸಲ ವುಮೆನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ವುಮೆನ್ಸ್ ಡೇ ಹೇಗ್ ಬಂತು ಅನ್ನೋ ಐಡಿಯಾ ಏನಾದ್ರು ನಿಮ್ಮ ಹತ್ರ? ವುಮೆನ್ಸ್ ಡೇ ಹೇಗ್ ಬಂತು ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಬದ್ಧತೆಯಿಂದ ಅವರನ್ನ ರಾಜಕೀಯ ಫೀಲ್ಡ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿ ಮಹಿಳಾ ವಿಮೋಚನೆ ದಿನವನ್ನ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಅದನ್ನ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಿರೋದು ಬಹಳ ಒಂದು ಸಂತೋಷದ ದಿನ ಅಂತ ನನಗನ್ಸುತ್ತೆ. ಸೊ ಇದಕ್ಕೆ ಎಷ್ಟು ಪೂರಕವಾಗಿ ನಮ್ಮ ಪುರುಷ ಸಮಾಜವೂ ಸಹ ಅದನ್ನ ಸಾಥ್ ಕೊಡ್ತಾ ಇದೆ. ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಇದೆ. ನಮ್ಮ ಭಾರತದ ನದಿಗಳ ಹೆಸರಿರ್ಬೋದು, ಮಹಿಳೆಯರ ಹೆಸರಿದೆ. ಮತ್ತೆ ನಮ್ಮ ಭಾರತದ ಹೆಸರಿರ್ಬೋದು, ಭಾರತ ಮಾತೆ ಅಂತ ನಾವು ಕರಿತೀವಿ. ಆಮೇಲೆ ನಮ್ಗೆ ಇವಾಗ ಕನ್ನಡಾಂಬೆ ಅಂತ ಕರಿತೀವಿ. ಎಲ್ಲಾ ನದಿಗಳ ಹೆಸರುಗಳು ಅಷ್ಟೇ, ಎಲ್ಲಾ ಇದನ್ನು ಅಷ್ಟೇ, ಪ್ರತಿಯೊಂದೂ ಅಷ್ಟೇ ಮಹಿಳೆಯ ಹೆಸರಿಂದನೇ ಶುರುವಾಗುತ್ತೆ. ಸೊ ಹಂಗಾಗಿ ಇದು ಬಹಳ ಗೌರವಯುತವಾಗಿ ನಾವು ಅದನ್ನ ಆಚರಣೆ ಮಾಡ್ತೀವಿ. ಮೇಡಮ್, ನಾನು ಸಾಕಷ್ಟು ನಿಮ್ಮ ಒಂದು ಎಲ್ಲಾ ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲಾನು ನಾನು ಫಾಲೋ ಮಾಡ್ತಾ ಇದ್ದವಳೆ. ಸಾಕಷ್ಟು ಸ್ಟ್ರಾಂಗ್ ಇದ್ದೀರಾ. ಸೊ ಏನು ಇಷ್ಟೊಂದು ಸ್ಟ್ರಾಂಗ್ ಇರೋದಕ್ಕೆ ಏನು ಅಂತ ಏನ್ ಕಾರಣ ಅನ್ನುವಂಥದ್ದು? ಖಂಡಿತವಾಗ್ಲೂ ಈಗ ಒಂದು ಗುಡಿಸಲಿಂದ ಮಹಿಳೆ ನಮ್ಮ ಅಂತರಿಕ್ಷ ಯಾನದ ತನಕನೂ ಮಹಿಳೆ ಈಗ ಸಬಲೀಕರಣೆಯಾಗಿದ್ದಾಳೆ. ಈಗ ಎಲ್ಲ ಫೀಲ್ಡಲ್ಲೂ ಮಹಿಳೆ ಇದ್ದಾರೆ. ರಾಜಕೀಯದಲ್ಲಿ ತಗೊಳ್ಳಿ, ಆರ್ಥಿಕವಾಗಿ ಅವಳು ಸಬಲೀಕರಣಳಾಗಿದ್ದಾಳೆ, ಇಂಡಸ್ಟ್ರಿ ಮಾಡಿದ್ದಾರೆ, ಮತ್ತೆ ಪೈಲಟ್ಸ್ ಆಗಿದ್ದಾರೆ. ಕಲ್ಪನಾ ಚಾವ್ಲಾ ಅಂತ ನಮ್ಮ ರಾಕೆಟ್ ಉಡಾಯಿಸಿರ್ತಕ್ಕಂಥವ್ರು, ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಯಾವ ಫೀಲ್ಡಲ್ಲೇ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಒಂದು ಜ್ಞಾನ ಅನ್ನೋದಿದೆಯಲ್ಲ, ಬಹಳ ಸಮಾನ ತಾಳ್ಮೆಯಿಂದ ತಗೊಂಡೋಗ್ತಕ್ಕಂಥ ಶಕ್ತಿ ಮಹಿಳೆಗಿರೋದ್ರಿಂದ ನಿಜವಾಗ್ಲೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಮೇಡಮ್, ಒಂದು ಹೆಣ್ಣು ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಅನ್ನುವಂಥದ್ದು? ಹೆಣ್ಣು ಅಂದರೆ ಒಂದು ರೀತಿಯಲ್ಲಿ ಅವಳಿಗೆ ತಾಳ್ಮೆ ಇದೆ ಬಹಳ. ಯಾವುದೇ ಕೆಲಸ ಆಗಿರ್ಬೋದು, ಅವಳು ಶ್ರದ್ಧೆಯಿಂದ ಯಾವುದೇ ಕೆಲಸ ಕೊಡಿ ನೀವು, ಒಂದು ಯಾವುದೇ ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಹಿಡಿದು ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಮಹಿಳೆಗಿದೆ. ಸೊ ಅದರಿಂದ ನಾನು ಪ್ರೌಡ್ ಇದೆ ನನಗೆ. ಓಕೆ, ಆ ಎಲ್ಲಾ ನಿಭಾಯಿಸುವಂತ ಶಕ್ತಿ ಹೆಣ್ಣು ಮಗುಗಿದೆ ಅಂತ ಹೇಳಿದ್ರೆ, ನೀವು ಸಾಕಷ್ಟು ಪ್ರತಿಭಟನೆ ಮಾಡಿದಿರಾ, ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ರಿ. ನೀವು ಎಂತೆಂಥ ಘಟನೆಗಳನ್ನ ಫೇಸ್ ಮಾಡಿದಿರಾ ಅನ್ನುವಂಥದ್ದು ಮೇಡಮ್? ನನಗೆ ಇಂಥ ಘಟನೆ ಅಂಥ ಘಟನೆ ಅಂತ ಅನ್ನೋದಕ್ಕಿಂತ ತುಂಬ ಘಟನೆಗಳಿದೆ.
ಸುಮಾರು ನಂದು ಹೋರಾಟ ಶುರುವಾಗಿದ್ದು ನಂದು ಡಿಗ್ರಿ ಆದ ನಂತರದಲ್ಲಿ ಒಂದು ಹೆಣ್ಮಗಳು ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ಲು. ಓಕೆ. ಸೊ ಆ ಟೈಮಲ್ಲಿ ನಾನು ಸೈಕಲ್ ಓಡಿಸ್ತಾ ಇದ್ದೆ. ಸೈಕಲ್ ಓಡಿಸ್ಬೇಕಾದ್ರೆ ಆಗ ಸೂಸೈಡ್ ಮಾಡ್ಕೊಳಕ್ಕೆ ಅವ್ರಿಗೆ ಬೇರೆ ದಾರಿಗಳು ಅವ್ರಿಗೆ ಗೊತ್ತಿರಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದಾರಿಗಳು ಹುಡ್ಕೊಂಡಿರ್ತಾರೆ. ಇವಾಗಿನ ತರ ಸೂಸೈಡ್ ಮಾಡ್ಕೊಳಕ್ಕೂ ಟೆಕ್ನಾಲಜಿಗಳು ಇರೋ ತರ ಮುಂಚೆ ಇರಲಿಲ್ಲ. ಈ ಸೀಮೆಣ್ಣೆ ಕ್ಯಾನು ಮತ್ತೆ ಅದು ಇದು ಅಂತ ಒಬ್ರು ಸೀಮೆಣ್ಣೆ ಕ್ಯಾನ್ ತಗೊಂಡು ಹೊರಡ್ತಾ ಇದ್ರು. ಆ ಟೈಮಲ್ಲಿ ನಾನು ಒಂದು ಹೋದೆ, ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಕೇಳಿದಾಗ ಸರ್ ಈ ಥರ ಆಗ್ತಿದೆ ಅಂತೇಳಿ ಆವಾಗ ನಾನು ಅದನ್ನು ತಕ್ಷಣ ಅದನ್ನು ಅವರ ಗಮನಕ್ಕೆ ತಗೊಂಡು ಬಂದು ಅದನ್ನು ತಪ್ಪಿಸಿದೆ. ಸೊ ಅದೊಂದು ಮೊದಲನೇ ಘಟನೆ ಅದು. ಅಲ್ಲ ಮೇಡಮ್, ಆ ಏಜ್ ಅಲ್ಲೇ ಅಷ್ಟೊಂದು ಧೈರ್ಯ ಹೇಗೆ ಅನ್ನೋಂಥದ್ದು? ಹೌದೌದು. ಆ ಧೈರ್ಯ ಹೇಗೆ ಬಂತು ಅಂತಂದರೆ ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ. ನಾನು 3rd ಸ್ಟ್ಯಾಂಡರ್ಡಿಂದನೇ ನಾನು ಸ್ಟೇಜ್ ಫಿಯರ್ ಇಲ್ದೇನೆ ಆವತ್ತಿಂದ ಸ್ಕೂಲ್ನಲ್ಲಿ ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಮತ್ತು ನಮ್ಮ ತಾಲೂಕಿನ ಮೆರಿಟ್ ಸ್ಟೂಡೆಂಟು ಸಹ. ನಾನು ಮೂಲತಃ ಹಳ್ಳಿನಲ್ಲಿ ಹುಟ್ಟಿ ಬಂದಿದ್ದು. ದೇವನಹಳ್ಳಿ ತಾಲೂಕು ನಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಮಲ್ಲೇನಹಳ್ಳಿ ಅಂತ ಕುಗ್ರಾಮ. ಆ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದು. ಆ ಶಾಲೆನಲ್ಲಿ 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಒಂದು ಮಾರ್ಕು ಕೂಡ ಬೇರೆಯವ್ರಿಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ರಾತ್ರಿ ಎಲ್ಲ ನಿದ್ರೆಗೆಟ್ಟು ಓದ್ತಾ ಇದ್ದೆ. ಅದು ನನಗೆ ಅವಾಗ ನಮ್ಮ ಮನೆಯಲ್ಲಿ ಲೈಟ್ ಇರಲಿಲ್ಲ, ಟ್ಯೂಬ್ ಲೈಟ್, ಬೀದಿ ಲೈಟ್ ಇರ್ತಾ ಇತ್ತು. ಆ ಬೀದಿ ಲೈಟ್ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ದೆ. ನನಗೆ ಕಷ್ಟ ಹೇಗೆ ಅಂತಂದರೆ ನನಗೆ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಅವಾಗ ಚಾಪೆ ಎಲ್ಲ ಮಳೆ ಬಿದ್ದು ನೆಂದೋಗಿರ್ತಿತ್ತು. ಆ ರೋಡಲ್ಲಿ ಗೋಣಿ ಚೀಲ ಹಾಕ್ಕೊಂಡು ಅವಾಗೆಲ್ಲ ಸಕ್ಕರೆ ಚೀಲ ಅದು ಇದು ಎಲ್ಲ ಬರ್ತಾ ಇತ್ತು. ಆ ಚೀಲಗಳನ್ನ ಎತ್ತಾಕೊಂಡು ಕೂತ್ಕೊಂಡು ಓದ್ತಿದ್ದೆ. ನನ್ಗೆ ನಿಜವಾಗ್ಲೂ ಅದೊಂಥರ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಟೀಚರ್ಸ್ ಆಗಿರ್ಬೋದು, ಮೊದಲನೇದಾಗಿ ಮಹಾದೇವ ರೆಡ್ಡಿ ಅಂತ ಒಬ್ರು ಟೀಚರ್ ಇದ್ರು, ಮತ್ತೆ ಮುನ್ ರೆಡ್ಡಿ ಅಂತ ನನಗೆ ಒಬ್ರು ಮ್ಯಾಥ್ಸ್ ಟೀಚರ್ ಇದ್ರು. ಬೆಳಗಿನ ಜಾವ 5 ಗಂಟೆಗೆ ಬರ್ತಿದ್ರು ನನ್ನ ಮನೆ ಹತ್ರ. ಯಾಕೆ ಅಂದ್ರೆ ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ. ಅವರು ಏನು ಒಂದು ಮಾಡ್ತಿದ್ರು ಅಂತಂದ್ರೆ, ಆ ಶಾಲೆನಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲಕ್ಕೆ ಶಾಲೆನಲ್ಲಿ ಅಲ್ದೇನೆ ಅವರು ಈವ್ನಿಂಗ್ ಟೈಮಲ್ಲಿ ಕ್ಲಾಸಸ್ ತಗೊಳ್ತಿದ್ರು, ಮತ್ತೆ ಬೆಳಗಿನ ಜಾವನು ಬಂದು ಮನೆ ಹತ್ರ ಬಂದು ಎಬ್ಬಿಸ್ತಾ ಇದ್ರು ನಮ್ಗೆ. ಅದು ನನ್ಗೆ ಇವಾಗ್ಲೂ ಅಷ್ಟೇನೆ ಅದು ಎಷ್ಟು ಪ್ರೇರೇಪಿತವಾಗಿದೆ ಅಂದ್ರೆ, ನಮ್ಮ ಟೀಚರ್ಸ್ ನನಗೆ ಪ್ರೌಡ್ ಅಂತ ಇವಾಗ್ಲೂ ಗುಡ್ ಮಾರ್ನಿಂಗ್ ಕಳಿಸ್ತಾರೆ. ನನ್ಗೆ ನಿಜವಾಗ್ಲೂ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ. ಆ ಟೀಚರ್ಸ್ ನಾನು ಓದ್ತಾ ಇದ್ದಿದ್ದಕ್ಕೆ ಇವಳು ಎಲ್ಲೋ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಹೋಗ್ತಾಳೆ ಅನ್ನೋದು ಇತ್ತು. ಅಪ್ಪನಿಗೆ ಒಂದು ಕನಸಿತ್ತು, ನಾನು ಒಂದು KS ಆಫೀಸರು ಅಥವಾ IAS ಆಫೀಸರ್ ಆಗಿ ಜನಗಳಿಗೆ ಸರ್ವಿಸ್ ಮಾಡಬೇಕು ಅಂತ ಅನ್ನೋದಿತ್ತು. ಏನೋ ನನ್ನ ಹಣೆ ಬರದಲ್ಲಿ ಏನಿತ್ತು ಗೊತ್ತಿಲ್ಲ, ನಾನೊಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಸೊ ಅಂತ ಒಂದು ನಿಷ್ಠಾವಂತ ಅಧಿಕಾರಿಗಳು ನನ್ನ ಜೊತೆ ನನಗೆ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ, ಸಮಾಜದಲ್ಲಿ ಒಂದು ಬಡ ಜನರಿಗೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಒಂದು ಗ್ರೇಟ್ ಅಂತ ಹೇಳ್ಬೋದು. ಮೇಡಮ್, ನಾನು ನೋಡ್ದೆ ಯಾವಾಗಲೂ ನೀವು ಬ್ಯುಸಿನೇ ಇರ್ತೀರಾ, ಯಾವಾಗಲೂ ಫ್ರೀ ಅಂತಾನೆ ಇದಲ್ಲ. ಯಾವುದೋ ಒಂದು ಘಟನೆ ಆಗಿರುತ್ತೆ, ಯಾವುದೋ ಒಂದು ಹೋರಾಟ ಅಥವಾ ಪ್ರತಿಭಟನೆಯಲ್ಲಿ ಯಾವಾಗಲೂ ಭಾಗಿಯಾಗಿರ್ತೀರಾ. ಸೊ ಇಷ್ಟೊಂದು ಶಕ್ತಿ ಎಲ್ಲಿಂದ ಅನ್ನುವಂಥದ್ದು ನಿಮಗೆ? ನನ್ನ ತಂದೆ ಕೊಟ್ಟಿದ್ದದು. ಅಪ್ಪ ಒಂದು ಹೇಳ್ತಾ ಇದ್ರು, ಸತ್ಯವೇ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕು, ನಿನ್ನ ಮನೆ ಹತ್ರ ಯಾರೇ ಬಂದ್ರು ನೀನು ಪ್ರೀತಿಯಿಂದ ಅತಿಥಿ ಸತ್ಕಾರ ಮಾಡು ಅನ್ನೋದು ಅದನ್ನು ಹೇಳ್ಕೊಡು. ಸತ್ಯವೇ ನಿತ್ಯ, ಧರ್ಮವೇ ಜಯ ಅನ್ನೋದು ಒಂದು ಆ ಪಾಠ ಆಗಿತ್ತು. ಆಮೇಲೆ ಆ ಹೋರಾಟದ ಹಾದಿಗಳು ಏನಿತ್ತಲ್ವಾ, ಅನ್ಯಾಯಗಳು ಕಂಡಾಗ ಅದನ್ನು ನಾನು ಕ್ವಶನ್ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತಿತ್ತು. ನಾನು ಕ್ವಶನ್ ಮಾಡ್ತಿದ್ದೆ. ಎಷ್ಟೋ ರೀತಿಯಲ್ಲಿ ನಾನು ಯಾವುದೇ ಒಂದು ಘಟನೆದು ಮ್ಯಾಟ್ರ್ ತಗೊಂಡಾಗ ನಾನು ಅದನ್ನು ಹೆಂಡ್ ಮಾಡೋ ತನಕ ಬಿಡಲ್ಲ. ನಾನು ಅದನ್ನು ಯಾವುದೇ ಒಂದು ನನ್ನ ಹತ್ರ ಫೈಲ್ ಬಂದಿದೆ ಅಂದರೆ ಅದಕ್ಕೆ ದಾರಿ ಹುಡುಕುವಂಥ ಶಕ್ತಿ ದೇವರು ಭಗವಂತ ಕೊಟ್ಟಿದ್ದಾರೆ. ನನಗೆ ವಿದ್ಯೆ ಬುದ್ಧಿ ಕೊಟ್ಟಿದ್ದಾರೆ. ಅಪ್ಪ ನನಗೆ ಆಗಿನ ಕಾಲದಲ್ಲೇ ಸೈಕಲಲ್ಲಿ ಕರ್ಕೊಂಡೋಗಿ ಬಿಡ್ತಾಯಿದ್ರು ಬಸ್ ಸ್ಟಾಪ್ ತನಕ. ನಾನು PUC ಓದಿದ್ದು ಹೊಸಕೋಟೆ PU ಕಾಲೇಜಲ್ಲಿ ಓದಿದೆ. ಡಿಗ್ರಿ ನಾನು ಮಹಾರಾಣಿ ಸೈನ್ಸ್ ಕಾಲೇಜಲ್ಲಿ ಓದಿದ್ದು. ಸೊ ತದನಂತರದಲ್ಲಿ ಮತ್ತೆ ನಾನು ನನ್ನದೇ ಆಗಿರ್ತಕ್ಕಂಥ ಒಂದು ಇದನ್ನು ಕಟ್ಕೊಳ್ಳೋದಕ್ಕೆ ಒಂದು ಡಿಪ್ಲೊಮೊ ಕೋರ್ಸು, ಟೈಲರಿಂಗ್ ಡಿಪ್ಲೊಮೊ ಕೋರ್ಸ್ ಮಾಡಿಕೊಂಡೆ. ಮತ್ತು ಟ್ಯಾಲಿ ಮತ್ತು ಪ್ರೋಗ್ರಾಮರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದು ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ದೇವದಾಸಿ ಪದ್ಧತಿ ಕ್ಯಾಂಪ್ಗಳಲ್ಲೆಲ್ಲ ವರ್ಕ್ ಮಾಡಿ ಅಲ್ಲಿನ ಜನರ ಪರಿಸ್ಥಿತಿಗಳೆಲ್ಲ ನೋಡಿ ನಾನು ಸಮಾಜಕ್ಕೆ ಯಾಕೆ ನಾನು ಈ ರೀತಿಯಲ್ಲಿ ಸೇವೆ ಮಾಡಬಾರ್ದು ಅನ್ನೋದು. ಒಂದು ಪಕ್ಷ ನಾನು ಒಂದು ಅಧಿಕಾರಿ ಆಗಿದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ ಸೀಮಿತ ಆಗ್ಬಿಡ್ತಿತ್ತೇನೋ ಅಂತ ಅನ್ಸುತ್ತೆ. ಈಗ ನಾನು ಮಾಡ್ತಿರೋದು ಬಹಳ ಖುಷಿ ಇದೆ. ಏನೇ ಆಗಲಿ ಅದೊಂದು ವಿಷಯ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡೋದಿದೆಯಲ್ಲ, ಅದು ತುಂಬ ಸಂತೋಷ ನನಗೆ. ಓಕೆ ಮೇಡಮ್, ನೀವು
ಕಾಲೇಜ್ಗೆ ಹೋಗೋ ಟೈಮಲ್ಲೇ ನಿಮ್ಗೆ ಆ ಧೈರ್ಯ ಆಯ್ತು. ಈಗಿನವ್ರಿಗೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಏನೋ ಒಬ್ರು ಡ್ರೆಸ್ ಮೇಲೆ ಕಾಮೆಂಟ್ ಮಾಡಿದವ್ರು ಇರ್ತಾರೆ, ಮತ್ತೆ ಅವ್ರಿಗೆ ಅತ್ಯಾಚಾರ ಆಗಿದ್ರು ಎಲ್ಲಿ ಅದನ್ನ ಪಬ್ಲಿಸಿಟಿ ಮಾಡಿದ್ರೆ ಅಥವಾ ಯಾರಿಗಾದ್ರೂ ಹೇಳ್ಕೊಂಡ್ರೆ ನಮ್ಮ ಫ್ಯೂಚರ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫ್ಯೂಚರ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅನ್ನುವಂಥದ್ದು? ಈಗ ಆ ಥರ ಅವರು ಮುಚ್ಚಿಟ್ಕೊಂಡ್ರೆ ಮುಂದೆ ನೆಕ್ಸ್ಟ್ ಬೇರೆ ಹೆಣ್ಮಕ್ಳಿಗೆ ಆಗೋ ಅತ್ಯಾಚಾರಗಳನ್ನ ನಾವು ತಪ್ಪಿಸ್ಬೋದು. ಅಂಥವ್ರನ್ನ ನಾವು ಬಯಲಿಗೆ ತಂದ್ರೆ ಖಂಡಿತವಾಗ್ಲೂ ಈಗ ಸಮಾಜ ಬಹಳ ಬ್ರಾಡ್ ಮೈಂಡ್ ಆಗಿದೆ. ನೋಡಿ, ಇಂಥ ಒಂದು ಧೈರ್ಯವಾಗಿ ಹೆಣ್ಮಗಳು ಬಂದು ಈ ತರ ಮಾಡ್ತಿದ್ದಾಳೆ, ಹೇಳ್ತಿದ್ದಾಳೆ ಅಂತಂದ್ರೆ ಅದಕ್ಕೆ ಅವಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಹಳಷ್ಟು ಇದಾವೆ. ಈಗ ಮಹಿಳಾ ಆಯೋಗ ಇದೆ, ಮಕ್ಕಳ ರಕ್ಷಣಾ ಇಲಾಖೆಗಳಿದಾವೆ. ಇತ್ತೀಚೆಗೆ ಒಂದಷ್ಟು ಘಟನೆಗಳು ನಡೆದಿದ್ದಾವೆ. ಒಂದು ಲಾಸ್ಟ್ ಇಯರ್ ಅಂತ ಅನ್ಸುತ್ತೆ, ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಕ್ಕಳ ಭವಿಷ್ಯನೂ ಇದೆ. ಸೊ ಅವನ ಹೆಸರು ಹೇಳೋದು ಬೇಡ, ಒಬ್ಬ ಗಂಡಸು 13 ಜನಕ್ಕೆ ಅತ್ಯಾಚಾರ ಮಾಡಿದ್ದಾನೆ. 13 ಜನಕ್ಕೆ. ಅದು ಎಲ್ಲೂ ಮೀಡಿಯಾದಲ್ಲಾಗಿರ್ಬೋದು, ಪೇಪರಲ್ಲಾಗಿರ್ಬೋದು, ನಾನು ಬರ್ಲಿಕ್ಕೆ ಬಿಟ್ಟಿಲ್ಲ ಅದನ್ನ. ಸೊ ಅಂತ ಅವನ್ನ ಜೈಲಿಗೆ ಕಳಿಸೋದ್ರಲ್ಲಿ ನಾನು ಅವನೀಗ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅದು ನನಗೆ ಪ್ರೌಡ್ ಫೀಲ್ ಇದೆ. ಸೊ ಎಲ್ಲೋ ಒಂದು ಕಡೆ ಅದನ್ನು ನಾನು ಹೆಣ್ಮಕ್ಳಿಗೆ 12 ಜನ ಹೆಣ್ಮಕ್ಳಿಗೆ ನಾನು ರಕ್ಷಣೆ ಕೊಟ್ಟಂಗಾಯಿತು. ಅದರಲ್ಲಿ 13 ಜನದಲ್ಲಿ ಒಂದು ಮಹಿಳೆ ಮುಂದೆ ಬಂದು ನನ್ನ ಹತ್ರ. ಸೊ ಅದು ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಎಲ್ಲ ಇದೆ. ಸೊ ನಾನು ಅದನ್ನ 0 FIR ಮಾಡಿಸಿ ಅದನ್ನ ಮಾಡಿದ್ದೀನಿ ಅನ್ನೋದು ಪ್ರೌಡ್ ಇದೆ ನನಗೆ. ಈಗ ಆಗಿನ ಕಾಲದಲ್ಲೆಲ್ಲ ಈಗ ಹೆಣ್ಮಕ್ಳು ಏನಾದ್ರು ಧೈರ್ಯವಾಗಿ ಬೇರೆ ಏನೋ ಕೆಲಸ ಮಾಡ್ತೀನಿ ಏನೋ ಹೇಳಿದಾಗ ಅಪ್ಪ ಅಮ್ಮ ತಡೆಗಟ್ತಾ ಇದ್ರು, ಹೋಗ್ಬೇಡಿ, ಅದಾಗುತ್ತೆ ಇದಾಗುತ್ತೆ ಅಂತ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತ ನಮ್ಮನ್ ಮೇಲೆ ಶಿಕ್ಷಣದಿಂದ ಸ್ವಲ್ಪ ತಡೆಗಟ್ತಾ ಇದ್ರು, ಹೋಗಕ್ಕೂ ಬಿಡ್ತಾ ಇರ್ಲಿಲ್ಲ. ಸೊ ನೀವು ಸೋಷಿಯಲ್ ವರ್ಕ್ ಮಾಡ್ತೀನಿ ಅನ್ಬೇಕಾದ್ರೆ ನಿಮ್ಮ ಮನೆಯವರು, ನಿಮ್ಮ ಫ್ಯಾಮಿಲಿ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದು? ಅಪ್ಪನಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಮ್ಮ ತಂದೆಗೆ ನಾನು ಮಾಡ್ತಿರೋ ಕೆಲಸಗಳು ಪ್ರೋತ್ಸಾಹ ಇರ್ತಾ ಇತ್ತಲ್ಲ, ಆ ಪ್ರೋತ್ಸಾಹ ನನಗೆ ನನ್ನ ಹಸ್ಬೆಂಡಿಂದನೂ ಸಿಕ್ಕಿದೆ, ಮತ್ತೆ ಮಕ್ಕಳಿಂದನೂ ಸಿಕ್ಕಿದೆ. ಆಮೇಲೆ ನನ್ನ ಹಸ್ಬೆಂಡು ಅಂತ ದೊಡ್ಡ ಪೋಸ್ಟಲ್ಲಿ ಇರಲಿಲ್ಲ ಪಾಪ. ಅವರು ಮೂಲತಃ ಹೊಸಕೋಟೆ ಮೂಲದವರಾಗಿದ್ದರು. ನಾನು ಮದುವೆ ಆಗಬೇಕಾದ್ರೇ ಅವರು ತುಂಬ ಬಡತನದ ಇದರಲ್ಲಿ ಬೆಂದು ನೊಂದು ಬಂದಿದ್ದವರಾಗಿದ್ದರು. ನಾನು ಯೋಚನೆ ಮಾಡಿದೆ, ಮತ್ತು ಪಾಪ ಕಾಲು ಸ್ವಲ್ಪ ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಇದೆ, ಅಷ್ಟು ಎಜುಕೇಷನ್ನು ಇಲ್ಲ, ಒಂದು ಸಣ್ಣ ಪೋಸ್ಟ್ ಇದ್ರೂ ಸಹ ನಾನು ಯೋಚನೆ ಮಾಡಿದೆ, ಎಲ್ಲರೂ ಬಂದು ಚೆನ್ನಾಗಿರೋರ್ನೆ ಮತ್ತೆ ಎಜುಕೇಶನ್ ಇರೋರ್ಗೆ ಮದುವೆ ಮಾಡ್ಕೊಂಡ್ರೆ ಸೊ ಇಂಥವ್ರಿಗೆ ನಾನು ಯಾಕೆ ಲೈಫ್ ಕೊಡಬಾರ್ದು ಅಂತ ಅದನ್ನ ನಾನೇ ಚಾಲೆಂಜ್ ಆಗಿ ತಗೊಂಡೆ. ನಾನು ಮಾದರಿ ಹೆಣ್ಮಗಳಾಗಿ ಸೊಸೈಟಿನಲ್ಲಿ ನಾನು ಪ್ರೌಡ್ ಆಗಿ ಹೇಳ್ತೀನಿ ಅದನ್ನ. ಓಕೆ, ಈಗ ಸಾಕಷ್ಟು ಹೆಣ್ಮಕ್ಳ ಮೇಲೆ ಸಬಲೀಕರಣ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಈಗಿನ ಜನರೇಷನ್ ಅಂತ ನೋಡ್ತಾ ಬಂದ್ರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಹೆಣ್ಮಕ್ಳ ಸಬಲೀಕರಣ ಈಗ ಬಹಳಷ್ಟು ಆಗ್ತಿದೆ. ಹೇಗೆ ಅಂದ್ರೆ ಅವರಿಗೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳನ್ನ ಗಂಡು ಮಕ್ಕಳಷ್ಟೇ ಸಮಾನತೆಯಿಂದ ನೋಡಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಸೊ ಈಗ ಯಾಂತ್ರಿಕ ಇದ್ರಲ್ಲ ಮುಂಚೆ ತರ ಇವಾಗ ಸಮಸ್ಯೆಗಳು ಏನೇ ಇಲ್ಲ. ಅಡ್ವಾನ್ಸ್ಡ್ ಟೆಕ್ನಾಲಜಿ ಜಾಸ್ತಿ ಇದೆ. ಅಡ್ವಾನ್ಸ್ಡ್ ಟೆಕ್ನಾಲಜಿ ಅವ್ರದ್ದೇ ಆಗಿರ್ತಕ್ಕಂಥ ಆಯ್ಕೆಗಳು ಮಾಡ್ಕೊಳ್ತಾ ಇದ್ದಾರೆ. ಹಲವಾರು ಫೀಲ್ಡ್ಗಳಲ್ಲಿ ಇದೆ. ಈಗ ನಾವು ಸೈನ್ಸ್ ಫೀಲ್ಡಲ್ಲೇ ಹೋಗ್ಬೇಕು, ಮತ್ತೆ ಸೋಷಿಯಲ್ ಫೀಲ್ಡಲ್ಲೇ ಹೋಗ್ಬೇಕು, ಮತ್ತೆ ರಾಜಕೀಯದಲ್ಲಿ ಹೋಗ್ಬೇಕು, ಮತ್ತೆ ಬೇರೆ ಬೇರೆ ಫೀಲ್ಡಲ್ಲಿ ಇದೆ. ಕೈಗಾರಿಕಾ ಉದ್ಯಮಿಗಳು ಆಗ್ತಿದ್ದಾರೆ. ಅವ್ರದ್ದೇ ಆಯ್ಕೆಗಳು ಜಾಸ್ತಿ ಇರೋದ್ರಿಂದ ಸಬಲೀಕರಣ ಅಂತೂ ಖಂಡಿತವಾಗ್ಲೂ ಆಗ್ತಾ ಇದೆ ಈಗ. ಓಕೆ, ಈಗ ನಿಮ್ಮ ಸಾಮಾಜಿಕ ವರ್ಕ್ ಎಷ್ಟು ಪ್ರಮಾಣದಲ್ಲಿ ಜನಕ್ಕೆ ದಕ್ತಾ ಇದೆ ಅನ್ನುವಂಥದ್ದು? 100% ನಾನು ಆದಷ್ಟು ಸಾಧ್ಯವಾದಷ್ಟು ಸಿಕ್ಕಿರೋರಿಗಿಂತ ಸಿಗದೇ ಇರೋರ್ನ ನಾನು ಹುಡುಕಿ ತಗೊಂಡು ಬಂದು ವೇದಿಕೆಗೆ ಇಡ್ತಾ ಇದ್ದೀನಿ. ಏಕೆಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಧೈರ್ಯದ ಮಾತುಗಳಿದಾವಲ್ಲ, ಅವರು ಪ್ರೇರೇಪಣೆ ತಗೊಂಡು ಅದರಿಂದ ಎಷ್ಟೋ ಜನ ಮುಂದಕ್ಕೆ ಬಂದಿದ್ದಾರೆ. ಇಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ 2 ಹೆಣ್ಮಕ್ಳದ್ದು ಜವಾಬ್ದಾರಿ ತಗೊಂಡೆ. ಸೊ ಅಪ್ಪ ಇಲ್ಲಿ ಎಂಪ್ಲಾಯ್ ಆಗಿದ್ರು, ತುಂಬಾ ಡ್ರಿಂಕ್ಸ್ ಮಾಡಿ ಮಾಡ್ತಾ ಇದ್ರು. ಪಾಪ ತಾಯಿನ ಸಣ್ಣ ಮಕ್ಕಳಲ್ಲಿದ್ದಾಗಲೇ ತಾಯಿ ಕಳ್ಕೊಂಡಿದ್ರು. ಆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದಕ್ಕೆ ನಾನು ಎಷ್ಟು ಮಟ್ಟಿಗೆ ಕೂತಿದ್ದೆ ಅಂದರೆ, ಇವತ್ತು DRDOನಲ್ಲಿ ಜಾಬಲ್ಲಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ಇಲ್ಲ ಈಗ. ಆ ಹೆಣ್ಮಕ್ಳಿಬ್ರು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಆ ವಿಷಯದಲ್ಲಿ. DRDOನಲ್ಲಿ ಜಾಬಲ್ಲಿದ್ದಾರೆ ಈಗ. ಅಪ್ಪ ಅಮ್ಮ ಇಬ್ಬರು ಇಲ್ಲ. ಮದುವೆ ಆಗಬೇಕಾದ್ರೆ ಅವಳು ಇಂಟರ್ ಕ್ಯಾಸ್ಟ್ ಮದುವೆ ಮಾಡ್ಕೊಂಡ್ರು. ಆವತ್ತೂ ಸಹ ನನ್ನ ಆ ಹುಡುಗನ ಕರೆದಾಗ, ನೋಡಪ್ಪ ಯಾರೂ ಇಲ್ಲ ಅಂತ ನೀವು ಇದು ಮಾಡಬಾರ್ದು, ಅದ್ರ ಸ್ಥಾನದಲ್ಲಿ ನಾನಿದ್ದೀನಿ. ನಾಳೆ ನೀನೇನಾದರೂ ತಪ್ಪು ಮಾಡಿ ಆ ಮಗುಗೇನಾದರೂ ಮೋಸ ಮಾಡಿದ್ದೆ ಅಂದರೆ ನೀನು ಪಾತಾಳದಲ್ಲಿದ್ರೂ ಬಿಡಲ್ಲ ನಾನು, ಆಯಿತಾ? ಅದ್ರ ಮಟ್ಟಿಗೆ ನಾನು
ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಈಗ ಒಂದು ಮಗು ಇದೆ, ತುಂಬಾ ಖುಷಿ ಅನ್ಸುತ್ತೆ. ಓಕೆ ಮೇಡಮ್, ಈಗ ಸಾಕಷ್ಟು ಹೋರಾಟಗಳು ಮಾಡಿದ್ದೀರಾ, ಸಾಕಷ್ಟು ಇಂತಹ ಘಟನೆಗಳನ್ನ ಫೇಸ್ ಮಾಡಿದ್ದೀರಾ. ನಿಮ್ಗೆ ತುಂಬಾ ಒಂದು ನೆನ್ಪಿಟ್ಕೊಳ್ಳುವಂಥದ್ದು, ಒಂದು ತುಂಬಾ ಯಾವಾಗ್ಲೂ ಈಗಲೂ ನನ್ನ ಮನಸ್ಸಲ್ಲಿದೆ ಅನ್ನೋ ಒಂದು ಘಟನೆ ನೆನ್ಪು ಮಾಡ್ಕೊಳ್ತಾರೆ, ಯಾವ ಘಟನೆ ಅನ್ನುವಂಥದ್ದು? ತುಂಬಾ ಇದಾವೆ ಮೇಡಮ್, ತುಂಬಾ ಇದಾವೆ. ಇಲ್ಲಿ ಆಲ್ಮೋಸ್ಟ್ ಈಗ ಇಲ್ಲಿ ನಮ್ದು ಒಂದು 100 ಮನೆ ಕ್ಯಾಂಪಸ್ ಇದೆ. ಸೊ ಇಲ್ಲಿ ಮೆಡಿಕಲ್ ಅಂತ ಬಂದಾಗ ಈಗಂದ್ರೆ ಸ್ವಲ್ಪ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಆಂಬುಲೆನ್ಸ್ಗಳೆಲ್ಲ ಸಿಗುತ್ತಾ ಇದೆ. ನಾನು ಇಲ್ಲಿ ಬಂದೆ, ನಾನು ಆಲ್ಮೋಸ್ಟ್ 30 years ಆಯ್ತು ಇಲ್ಲಿ ಬಂದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೆಮಿಲಿಯರ್ ಇದೆ, ಏನೇ ಆದ್ರೂ ಬಂದು ಕೇಳ್ತಾ ಇದ್ರು. ಆಲ್ಮೋಸ್ಟ್ ನಾವು ಸ್ಟೇಷನ್ಗೆಲ್ಲ ಯಾವ ಮೆಟ್ಲಿಗೂ ಯಾರು ಹೋಗ್ತಿರ್ಲಿಲ್ಲ, ಎಲ್ಲಾನು ಅಷ್ಟೇ ನಾನು ಇಲ್ಲೇ ಫೇಸ್ ಮಾಡಿ ಸಾಲ್ವ್ ಮಾಡ್ತಿದ್ದೆ. ಅಂದ್ರೆ ತುಂಬಾ ನೆನ್ಪಿಟ್ಕೊಳ್ಳುವಂತ ಘಟನೆ ಅಂತಂದ್ರೆ ಕೋವಿಡ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದ್ದು. ನಿಮ್ ತರ ಒಬ್ರು ಜರ್ನಲಿಸಂ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಹರಿಶ್ಚಂದ್ರ ಘಾಟ್ ಹತ್ರ ಮೆಟ್ರೋ ಸ್ಟಾಪ್ ಇದೆಯಲ್ಲ, ಅಲ್ಲಿ ಒಂದು ಟ್ವಿನ್ಸ್ ಬೇಬಿಗಳು ಹೊಟ್ಟೆನಲ್ಲಿ, ಅವಳಿಗೆ ಅಬಾರ್ಷನ್ ಆಗಿದೆ. ಒಂದ್ ಮಗು ಹೊಟ್ಟೆನಲ್ಲೇ ಇದೆ, ಒಂದ್ ಮಗು ಆಚೆ ಬಂದಿದೆ. ಸೊ ಅವಳು ಅಲ್ಲಿ ಕೂತಿದ್ದಾಳೆ, ಅವಳು ಎದ್ದೇಳಕ್ ಆಗ್ಲಿಲ್ಲ. ಅವರ ಗಂಡನ್ಗೆ ಏನಾಗಿದೆ ಹೇಳ್ತಾ ಇದ್ದಾರೆ, ಏನೇ ಹಾಸ್ಪಿಟಲ್ ಸಮಸ್ಯೆ ಆದ್ರೂ ನನ್ನ ನಂಬರ್ ಎಲ್ಲರ ಹತ್ರ ಸುಮಾರು ಎಲ್ಲ ಕಡೆ ಇದೆ. ಸೊ ನನಗೆ ಬೋರಿಂಗ್ ಹಾಸ್ಪಿಟಲ್ ಆಗಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ನಿಮ್ಯಾನ್ಸ್ ಆಗಿರ್ಬೋದು, ಕಿದ್ವಾಯ್ ಆಗಿರ್ಬೋದು, KCG ಆಗಿರ್ಬೋದು, ಸುಮಾರು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು, ಜಯದೇವದಲ್ಲಿ ಆಗಿರ್ಬೋದು, ನನ್ನ ಡಾಕ್ಟರ್ಸ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ಪತ್ರಿಕೋದ್ಯಮಿನಲ್ಲಿ ನನ್ನ ಫ್ರೆಂಡ್ಸ್ ಇರೋದ್ರಿಂದ ಎಲ್ಲರೂ ನಾನು ಸಹಕಾರದಿಂದ ಮತ್ತೆ ಅಧಿಕಾರಿಗಳೊಟ್ಟಿಗೆ ಸೇರ್ಕೊಂಡು ಆ ಡಾಕ್ಟರ್ಸ್ ಟೀಮ್ ಏನಿದೆಯಲ್ಲ, ಆ ಡಾಕ್ಟರ್ಸ್ ಟೀಮು ನನ್ಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಅವ್ರಿಗೆ ಹೇಳಕ್ ಅಡ್ರೆಸ್ ಹೇಳಲಿಕ್ಕೂ ಆಗ್ತಾ ಇಲ್ಲ. ಈ ತರ ಏನೋ ಆಗಿದೆ, ದಯವಿಟ್ಟು ಬನ್ನಿ ಅಂತ ಇದ್ದಾರೆ. ನಮ್ಗೆ ಅವ್ರಿಗೆ ಆ ಟೈಮಲ್ಲಿ, ನಿಮ್ಗೂ ಗೊತ್ತಿದೆ, ಕೋವಿಡ್ ಟೈಮಲ್ಲಿ ಆಂಬುಲೆನ್ಸ್ಗಳು ಸಿಗ್ತಾ ಇರ್ಲಿಲ್ಲ, ಏನೇ ಇರ್ಲಿಲ್ಲ. ನಮ್ಗೆ ಅಟ್ಲೀಸ್ಟ್ ಲೊಕೇಶನ್ ಶೇರ್ ಮಾಡಿ ಅಂತಾನು ಹೇಳಿದ್ರು, ಅವ್ರಿಗೆ ಲೊಕೇಶನ್ ಶೇರ್ ಮಾಡಕ್ಕೂ ಆಗ್ತಿಲ್ಲ. ಅಷ್ಟು ಒಂಥರ ಇದಾಗ್ಬಿಟ್ಟಿತ್ತು ಅವ್ರಿಗೆ. ಜರ್ನಲಿಸಂ ಫೀಲ್ಡ್ ಅಲ್ಲೇ ಇದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ಆಮೇಲೆ ನೀವು ಇದತ್ರ ಕುವೆಂಪು ಮೆಟ್ರೋ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ರು. ಇಲ್ಲಿಂದಾನೆ ನಾನು ನನ್ನ ಮಗ ಆಂಬುಲೆನ್ಸ್ ಇಲ್ಲಿಂದಾನೆ ಬುಕ್ ಮಾಡ್ಕೊಂಡು ಹೋದ್ವಿ. ನೋಡಿದ್ರೆ ತುಂಬಾ ಚಿಕ್ಕದು ಮೆಟ್ಲು, ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದವರು. ಪಾಪ ಹೆಣ್ಮಗಳಿಗೆ ಎದ್ದೇಳಕ್ಕೂ ಆಗ್ತಾ ಇರ್ಲಿಲ್ಲ. ಕೊನೆಗೆ ನಾವು ಆಂಬುಲೆನ್ಸ್ ಡ್ರೈವರ್ ಸಹಾಯದಿಂದ ಒಂದು ಬ್ಲಾಂಕೆಟ್, ನನ್ನ ಮಗ ಇನ್ನ ಚಿಕ್ಕವನಿದ್ದಾನೆ, ಅವ್ರನ್ನ ಎತ್ತಿ ಒಂದು ಬ್ಲಾಂಕೆಟ್ನ ಆ ಕಡೆ ಈ ಕಡೆ ಇಟ್ಕೊಂಡು ಅವ್ರನ್ನ ಎತ್ತಿ ಹಾಕೊಂಡು ಬಂದು, ಮತ್ತೆ ನಾನು KCGನಲ್ಲಿ ಡಾಕ್ಟರ್ ವೆಂಕಟೇಶಿ ಅಂತ ಸೂಪರ್ಡೆಂಟ್ ಇದ್ರು. ಡಾಕ್ಟರ್ ನಾನು ನರ್ಸಿಂಗ್ ಹೋಗಿ ಕಳ್ಸಲ್ಲ, ಯಾಕೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಿರೋದು ಬಡವರಿಗೋಸ್ಕರ ಇರೋದು. ಇದನ್ನ ಏನ್ ಮಾಡ್ತೀರೋ ನೀವು ಬಿಡ್ತೀರೋ ನನಗೆ ಗೊತ್ತಿಲ್ಲ, ಈ ಹೆಣ್ಮಗಳನ್ನ ನೀವು ಬದುಕಿಸ್ಲೇಬೇಕು ಅಂತ ಹೇಳಿ ನಾನೇ ಸ್ಟ್ರೆಚರ್ ಅಲ್ಲಿ ತಳ್ಕೊಂಡು ಹೋಗಿ ಕೈ ಕಾಲೆಲ್ಲ ತಣ್ಣಗಾಗೋಗಿತ್ತು ಪಾಪ ಹೆಣ್ಮಗಳಿಗೆ. ಆ ಕಾಲೆಲ್ಲ ಉಜ್ಜಿ ಸ್ವಲ್ಪ ಇದು ಮಾಡಿ ಸ್ಟ್ರೆಚರಲ್ಲಿ ನಾನೇ ಹೇಳ್ಕೊಂಡೋಗಿ ಒಳಗಡೆ ಕರ್ಕೊಂಡೋಗಿ, ಇದನ್ನ ಏನ್ ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ನೀವು ಸರ್ವೇ ಮಾಡ್ಬೇಕಷ್ಟೇ ನನಗೆ ಅಂತ ಹೇಳಿದೆ. ಕೊನೆಗೆ ಆ ಹೆಣ್ಮಗಳನ್ನ ಉಳಿಸುವಂತ ಪ್ರಯತ್ನದಲ್ಲಿ ನಾನು ಬಹಳ ಇದು ಮಾಡಿದೆ. 2 ಟ್ವಿನ್ ಬೇಬಿಗಳು ಬಾಯ್ಸ್ ಇತ್ತು, ಬಟ್ ನಾನು ಮಕ್ಕಳನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ, ತಾಯಿನ ಉಳಿಸ್ಕೊಂಡ್ವಿ. ಒಂದು ಬೇಜಾರಾಗಿದೆ ಏನಂದ್ರೆ, ಆ ಸತ್ತೋಗಿರೋ ಮಕ್ಕಳನ್ನ ಬ್ಯಾಸ್ಕೆಟ್ ಅಲ್ಲಿ ಇಟ್ಕೊಟ್ರು. ನನಗೆ ಅದೊಂದು ದುಃಖಕರ ವಿಷಯ. ಒಂದ್ ರೀತಿನಲ್ಲಿ ಸಂತೋಷ ಅಂದ್ರೆ ಅಟ್ಲೀಸ್ಟ್ ತಾಯಿನಾದ್ರೂ ಉಳಿಸ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದೊಂದು. ಈಗ ಅವ್ರು ಇನ್ನೊಂದು ಗಂಡು ಮಗು ಆಯ್ತು, ಈಗ ಚೆನ್ನಾಗಿದ್ದಾರೆ, ಖುಷಿ ಅನ್ಸುತ್ತೆ. ಇನ್ನೂ ಒಂದು ಘಟನೆ ಅಂತ, ತುಮಕೂರಿಂದ ಒಂದು ಬರಕ ಅಂತ ಒಂದು ಆ ಕಡೆ ತುಮಕೂರು ಭಾಗದಲ್ಲಿ ಒಂದು ಹೆಣ್ಮಗಳ ಜೊತೆನಲ್ಲಿ ಗಂಡ ಆಗಿದ್ದವನು ಕಿಟ್ ಬ್ಯಾಗ್ ಸಮೇತ ಬಂದಿದ್ದಾರೆ. 7-8 ಮಕ್ಕಳು ಸತ್ತೋಗ್ಬಿಟ್ಟಿದ್ರೆ 8ನೇ ಮಗು ಸತ್ತೋದ್ರೆ ನನ್ನ ನಾದ್ನಿಗೆ ಇಲ್ಲೇ ತಾಳಿ ಕಟ್ತೀನಿ ಅಂತ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಸೊ ಆ ಸಿಚುಯೇಷನ್ ಅಂತೂ ನಾನು ಮರೀಲಿಕ್ಕಾಗಲ್ಲ. ಅದು ನಾನು ಈ ಕಡೆ ಮಗುನ ಬದುಕಿಸ್ಬೇಕು, ಈ ಕಡೆ ನಾದ್ನಿ ಲೈಫ್ನು ಸೇವ್ ಮಾಡಬೇಕು. ಆ ಟೈಮಲ್ಲಿ ಡಾಕ್ಟರ್ ಜಯಂತಿ ರಾಜ್ ಅಂತ ಗೈನಕಾಲಜಿಸ್ಟ್ ಇದ್ರು, ತುಂಬಾ ಫೇಮಸ್ ಸರ್ಜನ್. ಈಗ ಅವರು ಚನ್ನಪಟ್ಟಣದಲ್ಲಿ ಇದ್ದಾರೆ, ರಿಟೈರ್ಡ್ ಆಯ್ತು ಈಗ. ತುಂಬಾ ಒಂದು 10-15 ವರ್ಷಗಳ ಹಿಂದಿನ ಮಾತಿದ್ದು. ಆ ಟೈಮಲ್ಲಿ ನನಗೆ ಸೀದಾ ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರೆ, ಹಿಂಗೆ ಆಗ್ಬಿಟ್ಟಿದೆ ಸಿಚುಯೇಷನ್, ನಾಗಮಣಿ ಇನ್ನೂ 10 ಜನ ಇದ್ದಾರೆ ಕ್ಯೂನಲ್ಲಿ, ನೀನು ಇವಾಗ ಈ ಮ್ಯಾಟ್ರ್ ಹೇಳಿದ್ಮೇಲೆ ನಾನು ಖಂಡಿತವಾಗ್ಲೂ ನನ್ನ ಮಗುನ ಬದುಕಿಸ್ತೀನಿ ಅಂತೇಳಿ ಡಾಕ್ಟರ್ ಜಯಂತಿ ರಾಜ್ ಅವರು ಅವ್ರನ್ನ ಕರ್ಕೊಂಡೋಗಿ ಇದೆಲ್ಲ ಸೈಡ್ಗಿಟ್ಟು ಆ ಮಗುನ ಸಿಜೇರಿಯನ್ ಮಾಡಿ ಮಗು ಬದುಕಂತು. ಆಮೇಲೆ
ಅದೆಲ್ಲ ಸ್ವಲ್ಪ ಮೋಷನ್ ಎಲ್ಲ ಇದಾಗಿತ್ತು. ಸೊ ನಾನೇ ಹೋಗಿ ಮೆಡಿಸಿನ್ ಎಲ್ಲ ತಗೊಂಡ್ ಮತ್ಕೊಟ್ಟೆ. ಮಗು ಬದುಕೊಂತು. ಮಗು ಬದುಕೊಂಡು 10 ವರ್ಷ ಆದ್ಮೇಲೆ ರಾಮಯ್ಯ ಚೌಲ್ಟ್ರಿನಲ್ಲಿ ಮದ್ವೆಗೆ ಹೋಗಿದ್ದೆ. ಮದ್ವೆಗೆ ಹೋಗಿದ್ದಾಗ ತಾಯಿ ಮಗು ಇಬ್ರು ಬಂದ್ಬಿಟ್ಟು ನನ್ ಕಾಲ್ ಹಿಡ್ಕೊಂಡ್ರು. ನಾನ್ ಮರ್ತೋಗಿರ್ತೀನಿ ಕೆಲಸ ಮಾಡೋದು, ಎಷ್ಟು ಅಂತ ನೆನ್ಪಿಟ್ಕೊಳಕ್ ಆಗತ್ತೆ. ನೀವು ಕೇಳ್ತಾ ಹೋದ್ರೆ ನಾನು ಎಷ್ಟೊಂದು ಎಪಿಸೋಡ್ಸ್ ಮಾಡ್ಬೋದು. ಆಮೇಲೆ ಬಂದ್ ಕಾಲ್ ಹಿಡ್ಕೊಂಡ್ರು. ಯಾರಪ್ಪ ನೀನು ಅಂತ ಕೇಳ್ದೆ ನಾನು. ಅಮ್ಮ ಇದು ನಿಮ್ ಮಗು, ನೀವು ಬದುಕ್ಸಿರೋ ಮಗು ಅಂತ. ಸರಿ ಅವ್ರಪ್ಪ ಹೇಗಿದ್ದಾರೆ ಅಂತ ಕೇಳ್ದೆ ನಾನು. ಅಪ್ಪ ಮಗು ಹುಟ್ಟಿದ್ 1 ವರ್ಷಕ್ಕೆ ಸತ್ತೋದ್ರು. ಸೊ ಇದ್ ನೋಡಿ, ಒಂದ್ ಪಕ್ಷ ಮಗು ಬದುಕಿಲ್ಲ ಅಂತಂದ್ರೆ ನಾನಿಗೆ ತಾಳಿ ಕಟ್ತಾ ಇದ್ರು, ಅವಳ ಲೈಫು ಹಾಳಾಗ್ತಿತ್ತು. ಈ ಕಡೆ ಇವ್ರ ಅಕ್ಕನ ಲೈಫು ಹಾಳಾಗ್ತಿತ್ತು. ಮಗು ಬದುಕ್ತು, ಗಂಡ ಸತ್ತೋದ್ರು, ನಾನೇ ಲೈಫು ಉಳ್ಕೊಂತು, ತಾಯಿದು ಲೈಫ್ ಉಳ್ಕೊಂತು, ಅವಳಿಗೂ ಒಂದು ಜೀವನ ಆಯ್ತು. ಆ ಹೆಣ್ಮಗು ಜೀವನ ಉಳಿಸಿದ್ನಲ್ಲ, ಅದಕ್ಕಿಂತನೂ ಒಂದಿಲ್ಲ. ಇನ್ನು ಎಷ್ಟೊಂದಿದಾವೆ. ಬೋರಿಂಗ್ ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ ಶಿವರಾಜ್ ಕುಮಾರ್ ಇದಾರಲ್ಲ, ಶಿವರಾಜ್ ಕುಮಾರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋರು, ಅವರ ಮಗಳದು ಇದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕಿಂತ ಹಿಂದೆ ಅದು ಅನಿಮಿಕ್ ಪೇಷಂಟ್ ಅವರು ಡೆಲಿವರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಣಿ ವಿಲಾಸ್ಗೆ. ಸೊ ಆ ಟೈಮಲ್ಲಿ ಏನಾಗಿದೆ ಅಂತಂದ್ರೆ ಬೆಡ್ ತುಂಬಾ ಶಾರ್ಟೇಜ್ ಇತ್ತು, ಬೆಡ್ಸ್ ತುಂಬಾ ಶಾರ್ಟೇಜ್ ಇದ್ದಿದ್ದಕ್ಕೆ ಕೊನೆಗೆ ಪಾಪ ಅವರು ನನಗೊಬ್ರು ಯಾರ್ದೋ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಈ ತರ ಆನ್ಲೈನ್ ಕೇಳಿ ನಿಮ್ಗೆ ಸಿಕ್ಕತ್ತೆ ಅಂತ ಹೇಳಿದ್ದಾರೆ. ನಾನೇನ್ ಮಾಡ್ಬಿಟ್ಟೆ, ವಾಣಿ ವಿಲಾಸ್ಗೆ ಫೋನ್ ಮಾಡಿದೆ. ಅವಾಗ ನಮ್ಮ ಸುಧಾಕರ್ ಸರ್ ಮೆಡಿಕಲ್ ಮಿನಿಸ್ಟರ್ ಆಗಿದ್ರು. ಮೆಡಿಕಲ್ ಮಿನಿಸ್ಟರ್ ಆಗಿದ್ದಾಗ ತಕ್ಷಣ ಅವರು PA ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಫೋನ್ ಮಾಡಿದೆ. ತಕ್ಷಣ ಫೋನ್ ಮಾಡಿ ಇದು ಮಾಡಿದಾಗ ನೆಲದಲ್ಲಿ ಸುಮಾರು ಒಂದು 20 ರಿಂದ 30 ಜನ ಕೆಳಗಡೆ ಮಲಗಿಸಿದ್ರು. ನಾನು ಈ ಒಂದು ಪೇಷಂಟ್ ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಇದ್ವೋ ಗೊತ್ತಿಲ್ಲ ಬೆಡ್ಗಳು, ಎಲ್ಲಾ ಬೆಡ್ಗಳು ಬಂತು. ಆ ಹೆಣ್ಮಗುನ ಇಮಿಡಿಯೇಟ್ ಆಗಿ ಕರೆದು ಸಿಸೇರಿಯನ್ ಮಾಡಿ ನೆಲದಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಸ್ರಿ ಹೆಂಗಸರಿಗೆ ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ. ನಾನು ಒಂದು ಪೇಷಂಟ್ಗೆ ಹೆಲ್ಪ್ ಮಾಡಕ್ ಹೋಗಿ ಅಷ್ಟೂ ಜನ ಹೆಣ್ಮಕ್ಳಿಗೆ ಸಿನಿಮೆಯ ರೀತಿಯಲ್ಲಿ ಆಯ್ತು ಅಂತ ಅವರು ಅಲ್ಲಿಂದ ಜನ ಎಲ್ಲಾನು ಎಷ್ಟು ಅಲರ್ಟ್ ಆಗಿ ಆ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡಿದ್ರು ಅಂದ್ರೆ ಅದು ಒಂದು ಗ್ರೇಟ್ ಅಚೀವ್ಮೆಂಟ್. ಆಮೇಲೆ ಅವ್ರು ಎಂತ ಕೆಲಸ ಮಾಡ್ತಾರೆ ಅಂದ್ರೆ ಪಾಪ ಪೇಂಟ್ ಕೆಲಸ ಮಾಡೋಂತ. ಸೊ ಅವರು ನನಗೆ ಒಂದ್ಸಾರಿ ಇದೆಲ್ಲ ಆದ್ಮೇಲೆ ಮಗು ಬದುಕ್ತು ಎಲ್ಲ ಆಯ್ತು ಅಂತ ಹೇಳಿ ಒಂದು ಬಾಕ್ಸ್ ತಗೊಂಡ್ ಬಂದ್ರು. ಅದರಲ್ಲಿ ಇಲ್ಲ ದಯವಿಟ್ಟು ನಾನು ಏನೂ ತಗೊಳ್ಳೋದಿಲ್ಲ, ಇದುವರೆಗೂ ನನ್ನ ಲೈಫಲ್ಲಿ ನಾನು ಇಷ್ಟು ಸರ್ವಿಸಲ್ಲಿ ನನ್ನ ಸಮಯ ಕೊಟ್ಟಿದ್ದೀನಿ, ಜನರಿಗೆ ಸರ್ವಿಸ್ ಮಾಡಿದ್ದೀನಿ, ಏನು ತೊಗೊಂಡ್ಬರ್ಬೇಡಿ, ದಯವಿಟ್ಟು ತುಂಬ ಬಡವರಿದ್ದೀರಾ, ನಿಮ್ಮ ಕಷ್ಟದ ಬೆವರ ಹನಿ ಇದೆ, ದಯವಿಟ್ಟು ನೀವು ತಗೊಂಡೋಗಿ ನಿಮ್ಮ ಮಕ್ಕಳು ಕೊಡಿ ಅಂತ ಹೇಳ್ದೆ ನಾನು. ಅವ್ರು ಏನು ಮಾಡಿದ್ರು ಬಿಡಲಿಲ್ಲ. ಆಮೇಲೆ ತಕ್ಷಣ ಅದನ್ನು ತಗೊಂಡು ನೋಡಿದಾಗ ಅದು ಡ್ರೈ ಫ್ರೂಟ್ಸ್ ನಾನು 2 ತಿಂಗಳು ತಿನ್ಬೇಕಾಯ್ತು. ಎಂಟೈರ್ ಫ್ಯಾಮಿಲಿ ಅಷ್ಟು ತಂದಿದ್ದಾರೆ ಅವರು ಬೆವರಲೈನಲ್ಲಿ. ಆ ಒಂದೊಂದು ತಿನ್ಬೇಕಾದ್ರೂ ನನಗೆ ಬಹಳ ನೋವಿಂದ ತಿಂತಿದೆ, ಒಂಥರ ಖುಷಿನೂ ಆಗ್ತಿತ್ತು. ಎಷ್ಟು ಕೃತಜ್ಞತೆ ಇದೆಯಪ್ಪ ಜನರಿಗೆ, ಬಡವರಿಗೆ ಎಷ್ಟು ಕೃತಜ್ಞತೆ ಇರುತ್ತೆ ಅನ್ನೋದು ಅದೊಂದು ಉದಾಹರಣೆ. ಇನ್ನೂ ಒಂದು ವಿಷ ಕುಡ್ದಿರೋರಾಗಿರ್ಬೋದು, ಬದುಕಿಸಿದ್ದೀನಿ, ಜೀವಂತ ಸಾಕ್ಷಿಗಳಿದ್ದಾವೆ. ಎಜುಕೇಶನ್ಗಾಗಿರ್ಬೋದು, ಒಂದಷ್ಟು ಮೆಡಿಕಲ್ ಮಾಡಿಸಿದ್ದೀವಿ ಮಕ್ಕಳಿಗೆ, ಒಂದಷ್ಟು ಜನ ನರ್ಸಿಂಗ್ ಮಾಡಿಸಿದ್ದೀವಿ, ನಾಗಾರ್ಜುನ ಡೆಲೆಕ್ಸ್ ಕಾಲೇಜಲ್ಲಿ MBA ಮಾಡಿಸಿದ್ದೀನಿ ಮಕ್ಕಳಿಗೆ. ಆಮೇಲೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ PhD ಮಾಡಿರೋ ಮಕ್ಕಳುಗಳು ಇವಾಗ್ಲೂ ಅಷ್ಟೇನೆ ಹೊರಗಡೆ ಎಲ್ಲಾ ಕಂಟ್ರಿಗಳಲ್ಲೂ ಇದ್ದಾರೆ. ಅಜೀಂ ಪ್ರೇಮ್ಜಿನಲ್ಲೂ ಇವಾಗ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರ ಮದ್ವೆಗಳಿಗೆಲ್ಲ ನನಗೆ ಇನ್ವೈಟ್ ಮಾಡಿದ್ರು, ಹೋಗಿದೆ. ಅವರು ತಂದೆ ತಾಯಿ ಇದ್ರ ಕಡೆನೆ ಹೇಳ್ತಾ ಇದ್ರು, ಅಮ್ಮ ನೀವ್ ಎತ್ತಿದ್ದೀರಾ, ನಾಗಮಣಿ ಆಂಟಿ ನನಗೆ ದತ್ತು ತಾಯಿ, ನನಗೆ ಅದಕ್ಕಿಂತ ಸಂತೋಷ ಬೇಕಿಲ್ಲ. ಇನ್ಕ್ಲೂಡಿಂಗ್ ನಮ್ಮ ಕಂಬದ ರಂಗಯ್ಯ ಇದಾರಲ್ಲ, ಕಂಬದ ರಂಗಯ್ಯ ಸರಿಗಮಪ ಇದರಲ್ಲಿ ಕೋವಿಡ್ ಟೈಮಲ್ಲಿ ಕಲಾವಿದರಿಗೆ ಕಾರ್ಯಕ್ರಮಗಳು ಇದಾದಾಗ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಟೈಮಲ್ಲಿ ನಾನು ಅವರು ಬೆನ್ನೆಲ್ಬಾಗಿ ನಿಂತಿದ್ದೀನಿ. ಸೊ ಅವ್ರು ನಾನು ಹೇಳಿದೆ, ನಾನು ಸಹಾಯ ತಗೊಂಡಿದ್ದೀರಾ, ನೀವೆಲ್ಲೂ ಹೇಳ್ಬಾರ್ದು ಅಂತ. ಸುಮಾರು ಟಿವಿಗಳಲ್ಲಿ ನನಗೆ 2ನೇ ಅಮ್ಮ ಅಂತ ಕಂಬದ್ರಂಗಯ್ಯವರು ಅದನ್ನು ಹೇಳ್ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಓಕೆ, ಎಸ್, ಇದಾಗಿತ್ತು ಸ್ಪೆಷಲ್ ಇಂಟರ್ವ್ಯೂ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ, ಎಲ್ರಿಗೂ ಒಳ್ಳೇದಾಗ್ಲಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.